ಹುಟ್ಟುಹಬ್ಬದ ಶುಭಾಶಯಗಳು ಮಂಜು. ನನ್ನ ಕಡೆಯಿಂದನೂ ಶುಭಾಶಯಗಳು ಕಣ. ಹುಟ್ಟುಹಬ್ಬದ ಶುಭಾಶಯ ಮಂಜು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ ರೀ. ಅಮ್ಮ ಏನಿದೆಲ್ಲ? ಇದೆಲ್ಲ ನಿನ್ನ ಹೆಂಡತಿ ಮಾಡಿದ್ದು. ಬಾ ಒಳಗೆ ಬಾ. ಇಷ್ಟೆಲ್ಲ ಹುಡುಕಿದ್ರು ಆಸ್ತಿ ಪತ್ರ ಸಿಗ್ಲಿಲ್ಲ ಅಂತಂದ್ರೆ ಇದು ಕಳ್ತನನೇ. ಮಂಜು, ಸುಶೀಲಾ, ಐಶ್ವರ್ಯ, ಏನಾಯ್ತಮ್ಮ? ಮನೆಯಲ್ಲಿ ಕಳ್ತನ ಆಗಿದೆ. ಕಳ್ತನ? ಏನ್ ಕಳ್ತನ ಆಗಿದೆಯಮ್ಮ? ಈ ಮನೆ ಆಸ್ತಿ ಪತ್ರನ ಕದ್ದಿದ್ದಾರೆ. ಇದು ಈ ಮನೆಯವರೇ ಯಾರೋ ಮಾಡಿರೋ ಕೆಲಸ. ಬೇರೆಯವ್ರು ಯಾರೇ ಈ ಮನೆಗೆ ಬಂದಿದ್ರು ನಮಗ್ ಗೊತ್ತಾಗ್ತಾ ಇತ್ತು. ಈ ಮನೆಯಲ್ಲಿ ಎಲ್ರಿಗೂ ಅವಳ ಬಗ್ಗೆ ಪ್ರೀತಿ ಅಭಿಮಾನ. ಆದ್ರೆ ಕಾಂತಿ ಎಲ್ಲಿ ಅಂತ ಕೇಳಿದ್ರೆ ಹೇಳಕ್ ಯಾರಿಗೂ ಗೊತ್ತಾಗ್ತಿಲ್ಲ ಅಲ್ವಾ? ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದಾಳೆ. ರತ್ನ ತಗೊಂಡು ಪರಾರಿಯಾಗಿದ್ದಾಳೆ. ಜೈಲೇ ಗತಿ. ಪುಟ್ಟಣ್ಣ, ಪೊಲೀಸ್ ಸ್ಟೇಷನ್ ಫೋನ್ ಮಾಡು. ಅಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಹುಡುಕೋ ಕಾಂತಿನಲ್ಲ, ನಿನ್ನ ಮಗನ್ನ. ಅಂದ್ರೆ ಆಸ್ತಿ ಪತ್ರ ಕತ್ತಿರೋದು ಕಾಂತಿ ಅಲ್ಲ, ನಾನು. ಅಕ್ಕ, ಮಂಜುನಾಥನ ಕಿಡ್ನಾಪ್ ಮಾಡಿ ಯಾರೋ ಹೆದರಿಸಿ ಬೆದರಿಸಿ ಕಾಗದ ಪತ್ರಗಳನ್ನ ತರಿಸ್ಕೊಂಡಿದ್ದಾರೆ ಅಂತ ಸಂತೆಕಟ್ಟೆ ಮನೆಯವರು ನಂಬ್ಕೊಂಡಿದ್ದಾರೆ. ಆ ನಂಬಿಕೆ ಅವ್ರಿಗೆ ಹಾಗೆ ಇದೆ. ಯಾರು ತರಿಸ್ಕೊಂಡಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಆದರೆ ಈ ಕಾಂತಿಗೆ ಗೊತ್ತಾಗ್ಬಿಟ್ಟಿದೆ ನಾವೇ ಕಾಗದ ಪತ್ರ ತರಿಸ್ಕೊಂಡಿರೋದು ಅಂತ. ಆಸ್ಪತ್ರೆಯಲ್ಲಿ ಕಾಂತಿನ ಮುಗಿಸೋದಕ್ಕೆ ಹೇಗೆ ಪ್ರಯತ್ನ ಮುಂದುವರಿಸಿದ್ರೋ ಹಾಗೆ ಇಲ್ಲೂ ಮಾಡಿ ಇಲ್ಲಿ ತಡೆಯೋದಕ್ಕೆ ಯಾವ ನರ್ಸು ಬರೋದಿಲ್ಲ. ಕಾಂತಿ, ಏನೇ ಇಲ್ಲಿಂದ ಓಡ್ ಹೋಗಿ ಈ ಕಾಗದ ಪತ್ರಗಳನ್ನ ಆ ರೇಣುಕಮ್ಮನ ಕೊಟ್ಟು ಅವಳಿಗೆ ಉದ್ದಂಡ ನಮಸ್ಕಾರ ಹಾಕಿ ಇದನ್ನೆಲ್ಲ ಮಾಡಿದ್ದು ಐಶ್ವರ್ಯನ್ ತಾಯಿ ಅಂತ ಅವಳಿಗೆ ಹೇಳಿ ನನ್ನ ಮಗಳನ್ನ ಅಲ್ಲಿಂದ ಓಡಿಸಿ ಆ ಕಿತ್ತೋಗಿರೋ ಮನೆತನಕ್ಕೆ ನೀನು ಸೊಸೆ ಆಗ್ಬೇಕು ಅಂತ ಆಸೆ ಕಾಣ್ತಾ ಇದೆಯಾ? ಬದುಕುಳಿಯೋ ಆಸೆ ಇದ್ರೆ ಆ ಫೈಲ್ ನಮಗೆ ಕೊಟ್ಬಿಡು ಕಾಂತಿ. ಆದ್ರಿಂದ ನಿನಗೇನು ಪ್ರಯೋಜನ ಇಲ್ಲ. ಇದರಿಂದ ನನಗೇನು ಪ್ರಯೋಜನ ಇಲ್ಲ ಅಂದಮೇಲೆ ಇದನ್ನ ನಾನು ಇಟ್ಕೊಂಡು ಏನ್ ಮಾಡ್ಲಿ? ಒಂದು ಹೆಜ್ಜೆ ಮುಂದೆ ಇಟ್ರು ಇದನ್ನ ಇಲ್ಲೇ ಹೊರತಾಕ್ಬಿಡ್ತೀನಿ. ಕಾಂತಿ, ನನ್ನ ಮಾತು ಕೇಳ, ದಯವಿಟ್ಟು ಹಾಗೆಲ್ಲ ಮಾಡಬೇಡ. ಕೊಡು. ಹಿಂದೆ ಹೋಗಿ, ಇಲ್ಲಾಂದ್ರೆ ಇಲ್ಲೇ ಹೊರತಾಕ್ಬಿಡ್ತೀನಿ. ಹೋಗೋ, ಹಿಡ್ಕೊಂಡು